ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದಲ್ಲಿ 2024-25ನೇ ಸಾಲಿನ ಸಾಂಸ್ಕೃತಿಕ, ಕ್ರೀಡಾ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ನಾಗಮಂಗಲ ತಾಲೂಕಿನ ದೇವಾಲಪುರ ಹೋಬಳಿಯ ಕಸಲಗೆರೆ ಗ್ರಾಮದ ವಿದ್ಯಾರ್ಥಿನಿ ರಮ್ಯಾರವರು ಚನ್ನಪಟ್ಟಣದ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪ್ರವೇಶ ಪಡೆದ ಹಿನ್ನೆಲೆ ಶಾಸಕರು ಸ್ಥಳದಲ್ಲೇ 25,000 ಪ್ರೋತ್ಸಾಹಧನ ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ HP ರವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ C. ಚೆಲುವಯ್ಯ, ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾ. M. ಕೆಂಪಮ್ಮ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ R. ಮಹೇಶ್, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ನಾಗೇಶ್ GN, ಮುಖಂಡರಾದ ಪ್ರಮೋದ್ ಸೆಬಾಸ್ಟಿನ್, ಕಾಲೇಜಿನ ಉಪನ್ಯಾಸಕರುಗಳು, ಶಿಕ್ಷಕ ವರ್ಗದವರು, ವಿದ್ಯಾರ್ಥಿಗಳು ಹಾಜರಿದ್ದರು. ವೈದ್ಯಕೀಯ ಕೆಲಸ ಮಾಡುತ್ತಿರುವ ಕುಮಾರಿ ರಮ್ಯಾ KD ರವರನ್ನು ಆತ್ಮೀಯವಾಗಿ ಸನ್ಮಾನಿಸುತ್ತಿದ್ದೇವೆ. ಸನ್ಮಾನಿಸಿದ ಎಲ್ಲ ಮುಂದಿನ ವರ್ಷ ನಮ್ಮ ಕಾಲೇಜಿನಲ್ಲಿ, ನಾನು ಅಧ್ಯಕ್ಷನಾಗಿರೋ ಕಾಲೇಜಿನಲ್ಲಿ ಎಲ್ಲ ಕಾಲೇಜಿನ ಸಾಂಸ್ಕೃತಿಕ ಉತ್ಸವವನ್ನ 1 ತಿಂಗಳ ಮುಂಚೆನೆ ಘೋಷಣೆ ಮಾಡಿ ಅದಕ್ಕೆ ತಯಾರಾಗಿ ಅದಕ್ಕೆ ಬಹುಮಾನವನ್ನ ಕೊಡುವಂತ ಕಾರ್ಯಕ್ರಮವನ್ನ ಮುಂದಿನ ವರ್ಷದಿಂದ ಆರಂಭ ಮಾಡೋಣ. ಅದೇ ರೀತಿ ನಿಮ್ಮ ತಮ್ಮೇಗೌಡರು ಮತ್ತೆ ನನಗೆ ನಮ್ಮ ಮಹೇಶ್, ಪ್ರಮೋದ್ ಅವರು, ಸಿರಾಜ್ ಮತ್ತೆ ಎಲ್ಲ ಶಾಲಾ ಕಾಲೇಜು ಅಭಿವೃದ್ಧಿ ಮಂಡಳಿಯವರು ಬಿಡಲ್ಲ, ಎಲ್ಲಿದ್ರು ಕೊಠಡಿ ಆಗ್ಬೇಕು ಅಂತ ನಿಮ್ಗೆ ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ಮುಂದಿನ ಹಬ್ಬ ಕಳೆದ ತಕ್ಷಣ ಬಂದು ನಾನೇ ಆ ಕಟ್ಟಡದ ಪೂಜೆಯನ್ನ ಮಾಡಿ ಅದನ್ನ ನಿರ್ಮಾಣವನ್ನ ಮಾಡ್ತೀವಿ. ಮತ್ತೆ 1-2-3 ಕೆಲಸಗಳನ್ನು ಹೇಳಿದರೆ ನಮಗೂ ಕಾಲೇಜದ ಒತ್ತಡದಲ್ಲಿ ಆಗ್ತಾ ಇಲ್ಲ. ಆದ್ರೆ ಇನ್ನು ಮೇಲೆ ಕಾಲೇಜು ಶಾಲೆಗಳಲ್ಲಿ, ಯಾಕಂದ್ರೆ ನೀವು ದೇಶದ ಭವಿಷ್ಯದ ಪ್ರಜೆಗಳು, ನಾನು ಕೂಡ ನಿಂತರ ಓದಿ ಸಾಧನೆ ಮಾಡಲೇಬೇಕು ಅಂತ ಮಾಡಿ ಇವತ್ತು ಶಾಸಕರಾಗಿದ್ದೀವಿ. ಇದನ್ನ ಒಂದಷ್ಟು ಬಡ ಮಕ್ಕಳಿಗೆ ಒಳ್ಳೆತನದಕ್ಕೆ ಉಪಯೋಗಿಸ್ಬೇಕು, ನಮ್ಮ ಅಧಿಕಾರವನ್ನ ಅವ್ರಿಗೇನಾದ್ರೂ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಯೋಚನೆ. ನೀವೆಲ್ಲ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನ 6 ಕಿಲೋಮೀಟರ್ ಆಚೆ ಇಟ್ಟಿದ್ವಿ. ಎಲ್ಲರೂ ಆರಂಭ ಮಾಡಿದಾಗ ಯೋಚನೆ ಮಾಡ್ತಿದ್ರು, ನಮ್ಮ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಜನ ಬರ್ತಾರ, ಅಷ್ಟು ಬಸ್ ಮಾಡಬೇಕು, ಇಲ್ಲಿಂದ ಜನ ತರಿಸ್ಬೇಕು, ರಾಜಕೀಯ ಸಭೆ ಮಾಡಬೇಕು, ಜನ ಕಲಿಸ್ಬೇಕು ಅಂತ. ನಾವು ನೀವೆಲ್ಲ ಕನ್ನಡಕ್ಕಾಗಿ ಓಡು ಅಂತೇಳಿ ಮ್ಯಾರಥಾನ್ ಮಾಡಿ 1 ಲಕ್ಷ ಜನ ಈ ರೋಡಲ್ಲಿ ಓಡಿದ್ಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನ ಹರಿದು ಬಂದಿದ್ದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗಿಲ್ಲ. ಅದಕ್ಕೆ ಕ್ರೆಡಿಟ್ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು. ಆವತ್ತು ಇದಕ್ಕಿಂತ ಜಾಸ್ತಿ ಚಳಿ ಇತ್ತು. ಆ ಚಳಿಯಲ್ಲ 5 ಗಂಟೆಗೆ ವಿದ್ಯಾರ್ಥಿಗಳೆಲ್ಲ ಬಂದು ಆ ಗ್ರೌಂಡ್ ಅಲ್ಲಿ ಅಸೆಂಬಲ್ ಆಗಿ ಕನ್ನಡಕ್ಕಾಗಿ ನೀವೆಲ್ಲ ಓಡಲಿಕ್ಕೆ 1 ಲಕ್ಷ ಜನ ಏನೋ ಅಲ್ಲಿ ನಡೀತಾ ಇದೆ ಅಂತೇಳಿ ಇವತ್ತು ಮಂಡ್ಯದ ಸಾಹಿತ್ಯ ಸಮ್ಮೇಳನವನ್ನ ಇಡೀ ದೇಶದ ಜನ ಮಾತನಾಡೋದಕ್ಕೆ ಮಾಡಿದ್ದು ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ನಿಮ್ಮ ರೀತಿ ಮಂಡ್ಯದ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಅದಕ್ಕೆ ಬಹಳ ನಮಗೆ ಬೆಂಬಲವಾಗಿ ಕೊಟ್ಟಿದ್ದು ಚೆಲುವಯ್ಯನವರು ಮತ್ತೆ ಮಾರಿ ಅವರು. ಅವ್ರನ್ನ ಇಬ್ಬರು ಸ್ಪರ್ಶಿಲ್ಲ ಅಂತ ಹೇಳಿದ್ರೆ ದೇವರು ಮೆಚ್ಚಲ್ಲ. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಗೆ ನೀವು ಹೆಮ್ಮೆಯಿಂದ ಹೇಳ್ಕೋಬಹುದು. ನಾನು ಕಾಲೇಜಲ್ಲಿದ್ದಾಗ ಇನ್ನು ಬರೋದಿನ ಯಾವ 30 ವರ್ಷ ನಾವಿರ್ತೀವೋ ಇರೋ ಗೊತ್ತಿಲ್ಲ. ನೀವು ಹೆಮ್ಮೆಯಿಂದ ಹೇಳ್ಬೋದು, ದೊಡ್ಡವರಾದ್ಮೇಲೆ ನಾವು ಕಾಲೇಜಲ್ಲಿದ್ದಾಗ ನಮ್ಮೂರಲ್ಲೂ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಈ ರೀತಿ ನಾವು ಓಡಿದ್ವಿ ಅಂತ. ಆ ಕ್ರೆಡಿಟ್ ನಿಮಗೂ ಇರುತ್ತೆ. ನಾವು ಹುಟ್ಟಬೇಕಾದ್ರೆ ಎಲ್ಲಿ ಹುಡ್ತೀವಿ ಅಂತ ಗೊತ್ತಿಲ್ಲ, ಆದ್ರೆ ಮುಂದೆ ಯಾವ ದಾರಿಲಿ ಹೋಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಸಾಧನೆಯನ್ನ ನಾವೇ ಮಾಡಬೇಕು. ನಮ್ಗೆ ಯಾರು ಚೇರ್ ಕೊಡಲ್ಲ, ನಾವೇ ನಮ್ಮ ಚೇರನ್ನ ಹಾಕೊಂಡು ಕೂತ್ಕೊಂಡು ಸಾಧನೆ ಮಾಡಿದಾಗ ನಿಮ್ಗೆ ಚಪ್ಪಾಳೆ ಬರುತ್ತೆ. ನಮ್ಮನ್ನ ಯಾರು MBBS ಮಾಡಲ್ಲ, ಇಂಜಿನಿಯರ್ ಮಾಡಲ್ಲ, MLA ಮಾಡಲ್ಲ, ಡಾಕ್ಟರ್ ಮಾಡಲ್ಲ. ನಾವೇ ಓದ್ಬೇಕು, ನಾವೇ ದುಡಿಬೇಕು. ನಮ್ಮ ಅಪ್ಪ ಅಮ್ಮನಿಗೆ ಮೊದಲು ನಾವು ಹೆಸರು ತರಬೇಕು, ನಂತರ ನಾವು ಶಾಲೆಗೆ, ನಮ್ಮ ಶಿಕ್ಷಕರಿಗೆ, ನಮ್ಮ ಊರಿಗೆ ಹೆಸರು ತರಬೇಕು. ಕಾಲೇಜವರು ಇದ್ದೇ ಇರ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ದಿನ ಅಂತ ಹೇಳಿದ್ರೆ ಎಲ್ಲರಿಗೂ ಸಂತೋಷ. 1 ವರ್ಷ ನಾವು ಓದಿರೋ ದಿನ ಇವತ್ತು
ಕಾಲೇಜಿನಲ್ಲಿ ನಾವು ಕಲ್ತಿರೋಂಥ ಎಲ್ಲ ವಿಧದ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ವೇದಿಕೆ ಮೇಲೆ ನಮ್ಮ ಗೆಳೆಯರ ಜೊತೆ ನಮ್ಮ ಶಿಕ್ಷಕರ ಮುಂದೆ ಪ್ರದರ್ಶನ ಮಾಡಬೇಕಂದ್ರೆ ನಿಮಗೆ ನಮಗೆಲ್ಲರಿಗೂ ಬಹಳ ಸಂತೋಷದ ದಿನ ಇವತ್ತು. ಶಾಲೆಗಳಾದ್ರೆ ಸರಸ್ವತಿ ಪೂಜೆ ಮಾಡಿದ ದಿವಸ ಅಂದ್ರೆ ಖುಷಿ, ಕಾಲೇಜಿನಲ್ಲಿ ಫೆಸ್ಟ್ ಬಂತು ಅಂದ್ರೆ ಖುಷಿ. ನಮ್ಮ ಕಾಲೇಜ್ಗಳೆಲ್ಲ ಬೇರೆ ಕಾಲೇಜುಗಳೆಲ್ಲ ಬರ್ತಾ ಇದ್ರು, ಫೆಸ್ಟ್ ಮಾಡ್ತಿದ್ರು. ಆ ಥರ ಸರ್ಕಾರಿ ಕಾಲೇಜುಗಳಿಗೂ ಎಲ್ಲ ಕಾಲೇಜನ್ನ ಸೇರಿಸಿ ಮುಂದಿನ ವರ್ಷ ದೊಡ್ಡ ಸಾಂಸ್ಕೃತಿಕ ಉತ್ಸವವನ್ನ ನಿಮ್ಮ ಕಾಲೇಜ್ ಗ್ರೌಂಡ್ನಲ್ಲೇ ಮಾಡೋಣ. ಇವತ್ತು ಘೋಷಣೆ ಮಾಡಿದ್ದೀವಿ. ಸಮಯ ಇರಲಿಲ್ಲ, ಮುಂದಿನ ವರ್ಷ ಎಷ್ಟು ಗವರ್ಮೆಂಟ್ ಕಾಲೇಜ್ ಇದೆ ಅಷ್ಟು ಕಾಲೇಜುಗಳನ್ನ ನಿಮ್ಮ ಶಾಲಾ ಕಾಲೇಜಿನ ಗ್ರೌಂಡ್ನಲ್ಲೇ ತಂದು ದೊಡ್ಡ ಮಟ್ಟದ ಕಾಲೇಜು ಉತ್ಸವವನ್ನ ಮಾಡೋದಕ್ಕೆ ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಮುಂದಿನ ವರ್ಷ ತಮ್ಮೇಗೌಡ್ರೆ ನನ್ನ ಹತ್ರ ಚರ್ಚೆ ಮಾಡಿ ಎಲ್ಲ ನೀವು ಇಲ್ಲ, ಮುಂದಿನ ವರ್ಷ ಇದೇ ಜನವರಿಯಲ್ಲಿ ಎಲ್ಲ ಆಲ್ ಕಾಲೇಜ್ನ ಸರ್ಕಾರಿ ಖಾಸಗಿ ಶಾಲೆಗೆ ನಿಮ್ಮ ಕಾಲೇಜಿನಿಂದ ಆರಂಭ ಮಾಡಿ ನೀವು ಹೋಸ್ಟ್ ಅಂದ್ರೆ ನೀವೇ ಅದನ್ನ ಹೋಸ್ಟ್ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನ ನಾನು ಪೂರೈಸ್ತೀನಿ ನಿಮ್ಮ ಕಾಲೇಜಿಂದಲೇ. ನಿಮ್ಮನ್ನೆಲ್ಲ ಒಗ್ಗರಿಸಿ ಇಡೀ ಮಂಡ್ಯ ಒಂದು ಅನ್ನೋದನ್ನ ಮಾಡಿದಾಗ ಮಾತ್ರ ನಾವು ಹೊಸತನವನ್ನ ಮಂಡ್ಯದ